ಬಲಿಗಾಗಿ ಕಾಯುತ್ತಿದೆ ವಿದ್ಯುತ್ ತಂತಿಗಳು. ಕೈಗೆ ತಾಗುವ ಅಂತರದಲ್ಲಿ ನೇತಾಡುತ್ತಿರುವ ತಂತಿಗಳು ಸಾರ್ವಜನಿಕರ ಜೀವಕ್ಕೆ ಸಂಚಕಾರ. ಅಧಿಕಾರಿಗಳ ನಿರ್ಲಕ್ಷ್ಯ. ಸುಂದ್ರಪಾಳ್ಯ ಟೋಲ್ ಬಳಿ ಅಂಗಡಿಗಳ ಸಮೀಪವೇ ಹಾದು ಹೋಗಿದೆ ಅಪಾಯಕಾರಿ ವಿದ್ಯುತ್ ತಂತಿ. ಸುಂದ್ರಪಾಳ್ಯ ಟೋಲ್ ಬಳಿಯ ಸಾರ್ವಜನಿಕ ಸ್ಥಳಗಳಲ್ಲಿ ವಿದ್ಯುತ್ ತಂತಿಗಳು ಅಪಾಯಕಾರಿ ಮಟ್ಟದಲ್ಲಿ ಕೆಳಕ್ಕೆ ನೇತಾಡುತ್ತಿದ್ದು ಸಾರ್ವಜನಿಕರ ಜೀವಕ್ಕೆ ಸಂಚಕಾರ ತರುವಂತಿದೆ. ದಿನನಿತ್ಯ ನೂರಾರು ಜನರು ಸಂಚರಿಸುವ ಈ ಜಾಗದಲ್ಲಿ ಈ ಸಜೀವ ವಿದ್ಯುತ್ ತಂತಿಗಳು ಕೈಗೆ ತಾಗುವ ಅಂತರದಲ್ಲಿಯೇ ಇರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಸುಂದ್ರಪಾಳ್ಯ ಟೋಲ್ ಸಮೀಪದ ವೆಂಕಸಂದ್ರ ಗೇಟ್ ಬಳಿಯ ವ್ಯಾಪಾರ ಮಳಿಗೆಗಳು ಮತ್ತು ಅಂಗಡಿಗಳ ಅತಿ ಸಮೀಪದಲ್ಲೇ ಈ ತಂತಿಗಳು ಹಾದು ಹೋಗಿವೆ. ಗ್ರಾಹಕರು ಮತ್ತು ಅಂಗಡಿ ಮಾಲೀಕರು ಅರಿವಿಲ್ಲದೆ ಕೈ ಎತ್ತಿದರೆ ಸಾಕು ವಿದ್ಯುತ್ ತಂತಿಗಳು ಸ್ಪರ್ಶಿಸಿ ಭಾರಿ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ವಿದ್ಯುತ್ ತಂತಿಗಳು ಇಷ್ಟು ಕೆಳಮಟ್ಟಕ್ಕೆ ಜೋತು ಬಿದ್ದಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ. ಮಳೆಗಾಲ ಆರಂಭವಾದರೆ ಗಾಳಿ ಮಳೆಗೆ ಈ ತಂತಿಗಳು ಅಂಗಡಿಗಳ ಮೇಲೆ ಬಿದ್ದು ಶಾರ್ಟ್ ಸರ್ಕ್ಯೂಟ್ ಉಂಟಾಗುವ ಭೀತಿ ಹೆಚ್ಚಾಗಿದೆ ಎಂದು ಎನ್ಜಿ ಉಲ್ಕೂರು ಮಾಜಿ ಅಧ್ಯಕ್ಷ ಸುನಿಲ್ ಕುಮಾರ್ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ಯಾವುದೇ ಅನಾಹುತ ಸಂಭವಿಸುವ ಮೊದಲು ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಕೂಡಲೇ ನೇತಾಡುತ್ತಿರುವ ತಂತಿಗಳನ್ನ ಸರಿಪಡಿಸಿ ಸಾರ್ವಜನಿಕರ ಜೀವ ರಕ್ಷಣೆಗೆ ಮುಂದಾಗಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಸುಧಾಕರ್ ರೆಡ್ಡಿ, ನಾರಾಯಣಸ್ವಾಮಿ, ಗಿರಿ ಸೇರಿದಂತೆ ಇತರರು ಇದ್ದರು. ವಿಕೋಟ ಮತ್ತು ಕೆಜಿಎಫ್ ಮುಖ್ಯ ರಸ್ತೆಯ ವೆಂಕಸಂದ್ರ ಕ್ರಾಸ್ ಇರತಕ್ಕಂಥ ಒಂದು ರಸ್ತೆ ಪಕ್ಕದ ಇರತಕ್ಕಂಥ ಅಂಗಡಿಗಳ ಮುಂಭಾಗದಲ್ಲಿ ನೋಡ್ಬೋದು 11 kV ಕರೆಂಟ್ ಏನು ತಂತಿಗಳಿದೆಯೋ ತುಂಬ ಕೆಳಗಡೆ ಬಂದ್ಬಿಟ್ಟಿದೆ. ನೋಡ್ಬೋದು ಅಂಗಡಿಗಳೆಲ್ಲ ಇದೆ, ಅಂಗಡಿ ಕೆಳಗಡೆನೇ ಇದೆ. ಸುಮಾರು 100 ಜನ ಬೇರೆ ಕಡೆಯಿಂದ ಚೆನ್ನೈ ಎಕ್ಸ್ಪ್ರೆಸ್ ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಸ್ ನಿಲ್ಲಿಸಿ ಟೀ ಕಾಫಿ ಮತ್ತು ತಿಂಡಿ ತಿನ್ಕೊಂಡು ಹೋಗುವಂಥ ಒಂದು ಹೋಟ್ಲ್ಸ್ ಇದೆ. ಆ ಹೋಟ್ಲ್ ಮುಂಭಾಗದಲ್ಲಿ ಈ ಒಂದು 11 kV ತುಂಬ ಟಚ್ ಮಾಡಿದ್ರೆ ನೋಡಿ ಟಚ್ ಆಗುತ್ತೆ, ಅಷ್ಟು ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು. ಕೂಡಲೇ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರ ನಿರ್ಲಕ್ಷ್ಯ ಗೊತ್ತಿಲ್ಲ. ಕೂಡಲೇ ಬೆಸ್ಕಾಂ ಅಧಿಕಾರಿಗಳು ಬಂದು ಕೂಡಲೇ ಇದನ್ನು ಸರಿಪಡಿಸಬೇಕು. ಇಲ್ಲಾಂತಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಇಲ್ಲಿ ಅಂಗಡಿ ಮಾಲೀಕರಿಗೆ ತೊಂದರೆ ಆಗುವಂಥದ್ದು ಇದಿದೆ. ಕೂಡಲೇ ಏನು ಬೆಸ್ಕಾಂ ಅಧಿಕಾರಿಗಳಿದ್ದಾರೆ, ಸುಂದರಪಾಲದಲ್ಲಿ ಬೆಸ್ಕಾಂ ಅಧಿಕಾರಿಗಳಿದ್ದಾರೆ, ಕೂಡಲೇ ಬಂದು ಅದನ್ನು ಸರಿಪಡಿಸಬೇಕು. 100 ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮಾಧ್ಯಮಗಳ ಮುಖಾಂತರ ನಮ್ಮ ಜಯ ನ್ಯೂಸ್ ಮತ್ತು NBT ನ್ಯೂಸ್ ಮತ್ತು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮರ ಒಂದು ಚಾನಲ್ ಮುಖಾಂತರ ಬೆಸ್ಕಾಂ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ. ಕೂಡಲೇ ಬಂದು ಇಲ್ಲಿ ಸರಿಪಡಿಸಲಿದೆ. ನಾಳೆನೆ ಇದ್ರ ಬಗ್ಗೆ ಒಂದು ಪ್ರತಿಭಟನೆ ಮಾಡುವಂತ ಕೂಡ ಪ್ರತಿಭಟನೆ ಹಮ್ಮಿಕೊಂತೀವಿ ಅಂತೇಳಿ ಬೆಸ್ಕಾಂ ಅಧಿಕಾರಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಕೂಡಲೇ ಮಧ್ಯಾಹ್ನ ಒಳಗಡೆ ಇದು ಬಂದು ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ನಾವು KEB ಅಧಿಕಾರಿಗಳಿಗೆ, ಬೆಸ್ಕಾಂ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರು ಕೂಡ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗೆ ಗಮನಕ್ಕೆ ತಂದು ಈ ಕೂಡಲೇ ಏನು ಅಂಗಡಿ ಮಾಲೀಕರು ಏನಿದ್ದಾರೆ ಇಲ್ಲಿ ಅವರು ಕೂಡಲೇ ಬೆಸ್ಕಾಂ ಅಧಿಕಾರಿ ಗಮನಕ್ಕೆ ತಂದು ಸರಿಪಡಿಸ್ಕೋಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ.